ಕೆಲವು ಜನರಿಗೆ ಹೀಗೆ ಅನಿಸ್ತದೆ, ಅಂದರೆ ನಾವು ಯಾವುದಾದರೂ ತಪ್ಪು ಪಾಪವನ್ನು ಮಾಡಿದರೆ ದೇವರು ನಮ್ಮನ್ನು ಡೈರೆಕ್ಟಾಗಿ ನರಕಕ್ಕೆ ಕರೆದುಕೊಂಡು ಹೋಗ್ತಾನಂತ. ಸ್ವರ್ಗ ನರಕವನ್ನು ಡಿಸೈಡ್ ಮಾಡಲು ನಾವು ಯಾರ್ರೀ ಸ್ವಾಮಿ? ನನ್ನ ಪ್ರಕಾರ ಯಾವುದೇ ಸ್ವರ್ಗ ನರಕ ಇರುವುದಿಲ್ಲ. ಯಾವಾಗ ನೀವು ತುಂಬ ಸಿಟ್ಟಿನಿಂದ ಇದ್ದೀರಾ, ಯಾವಾಗ ನೀವು ತುಂಬ ಬೇಜಾರದಿಂದ ಕೂತಿದ್ದೀರಾ, ಹೆದರಿಕೆಯಿಂದ ಕೂತಿದ್ದೀರಾ, ನೀವು ಯಾವುದೇ ಒಂದು ಡೌಟನ್ನು ಇಟ್ಟುಕೊಂಡು ಯೋಚಿಸ್ತಾ ಇದ್ದೀರಾ, ಆದರೂ ನೀವು ಅದನ್ನು ಏನೂ ಮಾಡಲು ಸಾಧ್ಯವಿಲ್ಲವೋ ಅದೇ ನಿಮ್ಮ ನರಕ ಯಾತ್ರೆ. ಅದನ್ನು ನೀವೇ ತಯಾರು ಮಾಡಿದ್ದೀರಾ, ಅದು ನಿಮ್ಮ ಒಳಗಡೆನೇ ಇದೆ. ಯಾವಾಗ ನೀವು ಸಂತೋಷದಿಂದ ಇದ್ದೀರಾ, ಸ್ವತಂತ್ರವಾಗಿ ಬದುಕ್ತಾ ಇದ್ದೀರಾ, ನಿಮ್ಮ ಸಂತಸವನ್ನು ಬೇರೆಯವರೊಂದಿಗೆ ಹಂಚ್ತಾ ಇದ್ದೀರಾ ಮತ್ತು ನೀವು ಕಾನ್ಫಿಡೆನ್ಸ್ನಲ್ಲಿ ಕೂತಿದ್ದೀರಾ ಮತ್ತು ಯೋಚಿಸ್ತಾ ಇದ್ದೀರಾ, ನೋಡೋಣಪ್ಪ ದೇವರಲ್ಲಿ ಮೇಲೆ ಕೂತಿದ್ದಾನಲ್ಲ, ಅವನೇ ಎಲ್ಲ ನೋಡ್ಕೊಳ್ಳಿ, ಅವನಿಗೆ ಎಲ್ಲ ತಿಳಿದಿದೆ, ನಾನು ನನ್ನ ಕೆಲಸವನ್ನು ಮಾಡ್ತಾ ಇರ್ತೇನೆ ಎಂದೆಣಿಸಿದರೆ ಅದೇ ನಿಮ್ಮ ಸ್ವರ್ಗ. ಇದೆಲ್ಲವೂ ನಮ್ಮ ಒಳಗಡೆನೇ ಇದೆ. ಏನಂತೀರಾ?